ಇವತ್ತು ಕಿಚನ್ದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಚಿನ್ಮಿ ಹಾಕ್ಸಿರ್ತೀವಿ ಅಲ್ವಾ, ನೋಡಿ ಈ ಥರ ಇದು ತುಂಬಾ ಗಲೀಜಾಗಿಬಿಟ್ಟಿದೆ ನೋಡಿ. ಅಂದರೆ ಇದನ್ನು ಯಾವ ರೀತಿ ವಾಶ್ ಮಾಡೋದು ಇದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಫುಲ್ಲು ಗಲೀಜಾಗಿಬಿಟ್ಟಿದೆ, ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಆಟೋ ಕ್ಲೀನ್ ಇದ್ದರೆ ಓಕೆ, ನಾವು ಇದನ್ನು ತೊಗೊಂಡು 5-6 ವರ್ಷ ಆಯಿತು. ಸೊ ಆ ಟೈಮ್ಗೆ ಆಟೋ ಕ್ಲೀನಿಂಗ್ದು ಬಂದಿರಲಿಲ್ಲ ಚಿನ್ಮಿ. ಹಬ್ಬ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಬೇಕು. ಇಷ್ಟು ದಿನ ಗೊತ್ತಿಲ್ದಿರೇ, ಅಂದರೆ ಟಿಕ್ಸ್ ಗೊತ್ತಿಲ್ದಿರೇ ಬೇರೆ ಥರ ಒಂದು ಈಸಿ ಮೆಥಡಲ್ಲಿ ವಾಶ್ ಮಾಡೋದು ಹೇಳ್ಕೊಡ್ತೀನಿ. ಇಷ್ಟು ದಿನ ತುಂಬ ಕಷ್ಟಪಟ್ಟು ತೊಳಿತಾಯಿದ್ದು, ಅದು ತೊಳಿಬೇಕಾದ್ರೆ ಕೈಯೆಲ್ಲ ಗಾಯ ಆಗ್ತಾಯಿತ್ತು, ಬೆರಳೆಲ್ಲ ಸಂದಲೆಲ್ಲ ಕೈ ಹಾಕಿಬಿಟ್ಟು ತೊಳಿತಾ ಇದ್ವಿ ಅಲ್ವಾ. ಸೊ ಹಾಗಾಗಿ ತುಂಬ ಇದಾಗ್ತಾಯಿತ್ತು. ಈಸಿ ಮೆಥಡಲ್ಲಿ ಅದನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಆ್ಯಂಡ್ ಅದನ್ನು ಯಾವ ರೀತಿ ವಾಶ್ ಮಾಡಬೇಕು, ಯಾವ ರೀತಿ ನೆನಾಕಬೇಕು, ಪೂರ್ತಿ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೆಲ್ಲ ಎಷ್ಟೊಂದು ಗಲೀಜಾಗಿದೆ. ಒಟ್ಟಿನಲ್ಲಿ ಆಟೋ ಕ್ಲೀನ್ ಇರೋದನ್ನು ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ನಾನು. ಇದು ತುಂಬ ಕಷ್ಟ ಕ್ಲೀನ್ ಮಾಡೋದಕ್ಕೆ, ಎಲ್ಲದಕ್ಕೂ ಅಷ್ಟೇ. ಆ್ಯಂಡ್ ಮೇಲೆ ಆದಷ್ಟು ವುಡ್ ವರ್ಕ್ನ ಮಾಡಿಸ್ಕೊಳ್ಳಿ. ಈ ಥರ ಇರುತ್ತೆ ಅಲ್ವಾ, ಇದು ಚಿನ್ಮಿನ ಕವರ್ ಆಗೋ ಥರ ವುಡ್ ವರ್ಕ್ ಮಾಡಿಸ್ಕೊಳ್ಳಿ. ಅಂದರೆ ಅದಷ್ಟು ಗಲೀಜಾಗಲ್ಲ. ಅವಾಗ ಇಲ್ಲಿ ಮೇಲ್ಗಡೆ ಏನಿದೆ ಅಲ್ಲೆಲ್ಲ ಏನು ವರ್ಕ್ ಇರಲ್ಲ, ಅಂದರೆ ಅಲ್ಲೇನು ಇರಲ್ಲ ಕೆಲಸಗಳು ಮಾಡೋದಕ್ಕೆ. ಸೊ ವುಡ್ ವರ್ಕಲ್ಲಿ ಅದು ಫುಲ್ ಕವರ್ ಮಾಡಿಕೊಂಡ್ರೆ ಅಡುಗೆ ರೂಮ್ ಲುಕ್ಕಿಂಗು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಕ್ಲೀನ್ ಮಾಡೋ ಅಷ್ಟು ಸಮಯ ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ನೀವು ಇದನ್ನು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಜಿಡ್ಡಿದೆ. ಇದನ್ನು ತೊಳೆಯೋ ಅಷ್ಟರಲ್ಲಿ ಕೈ ಉಗುರು ಎಲ್ಲ ನೋವು ಬರುತ್ತೆ. ಇದು ಹಬ್ಬಕ್ಕೆಲ್ಲ ಇದು ಹಾಕ್ಸಿ ಒಂದು 5-6 ವರ್ಷ ಆಯಿತು. ಬಟ್ ಲಾಸ್ಟ್ ಇಯರು ಸರ್ವಿಸ್ ಅವ್ರು ಬಂದಾಗ ಒಂದು ಟ್ರಿಕ್ಸ್ನ ನೋಡ್ಕೊಂಡ್ವಿ. ಇದು ರಿಮೂವ್ ಮಾಡಿ, ಇದು ಒಳಗಡೆ ಕ್ಯಾಪ್ನ ರಿಮೂವ್ ಮಾಡೋ ಅಂಥ ಆಪ್ಷನ್ ಇದೆ. ಬಟ್ ಅದು ನಮಗೆ ಗೊತ್ತಿರಲಿಲ್ಲ. ಬರೀ ಸಂದಲ್ಲಿ ಕಡ್ಡಿ ಹಾಕಿ ಸೋಪ್ ಹಾಕಿ ಗೀಚಿ ತೊಳಿತಾ ಇದ್ವಿ. ತುಂಬ ಟೈಮ್ ಹಿಡಿಯೋದು, ಒಂದು ದಿನ ಫುಲ್ಲು ಬೇಕಾಗ್ತಾ ಇತ್ತು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಕ್ಲೀನ್ ಮಾಡುವ, ಅದನ್ನೆಲ್ಲ ಬಿಚ್ಕೊಂಡು ಕ್ಲೀನ್ ಮಾಡುವ ಬನ್ನಿ. ರಿಮೂವ್ ಮಾಡ್ಕೊಬೇಕಾದ್ರೆ ನೋಡ್ಕೊಂಡು ರಿಮೂವ್ ಮಾಡ್ಕೊಳ್ಳಿ. ಅದು ಕ್ಲಿಪ್ಪೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ, ಯಾಕಂದರೆ ಆಯಿಲೆಲ್ಲ ಹಾಕಿರುತ್ತೆ ಅಲ್ವಾ. ಹಂಗಾಗಿ ನೋಡಿ, ನೀವೇ ನೋಡ್ತಾ ಇರ್ಬೋದು, ತುಂಬಾ ಆಯಿಲ್ ಆಗಿಬಿಟ್ಟಿದೆ. ಅಂದರೆ ಇದು ಲಾಸ್ಟು ತೊಳೆದು 4 to 5 months ಆಗಿದೆ. ಲಾಸ್ಟ್ ಯುಗಾದಿ ಹಬ್ಬದಲ್ಲಿ ಮಾಡ್ಕೊಂಡಿದ್ದು ಏನೋ ಕ್ಲೀನಿಂಗು, ಮತ್ತೆ ಮಾಡೋದಕ್ಕೆ ಹೋಗಿಲ್ಲ. ಸೊ ನಾನಿವಾಗ ಇದಕ್ಕೆ ಅಡುಗೆ ಮನೇಲಿ ಯೂಸ್ ಮಾಡೋ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿನೀರಲ್ಲಿ ಮುಳುಗೋ ಥರ ಒಂದು ಟ್ರೇನ ಹಿಡ್ಕೊಂಡು ಅದರಲ್ಲಿ ಹಾಕಬೇಕು. ಮತ್ತು ಇದು ವಾಶ್ಮೇಡ್ ಸೋಪು. ಈ ಸೋಪ್ನ ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ, ಓಕೆನಾ. ನಮ್ಮ ಅತ್ತೆ ಯೂಸ್ ಮಾಡ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ, ಜಿಡ್ಡೆಲ್ಲ ಚೆನ್ನಾಗಿ ಹೋಗುತ್ತೆ ಕೈಯಲ್ಲಿ. ಪಾತ್ರೆ ಮತ್ತು ಕೆಲವ್ರಿಗೆ ಸೋಪ್ ಯೂಸ್ ಮಾಡಿದ್ರೆ ಕೈಯೆಲ್ಲ ಒಡೆಯುತ್ತೆ ಅಲ್ವಾ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತು ವಿಮ್ ಜೆಲ್ ಬರುತ್ತೆ ಅಲ್ವಾ, ವಿಮ್ ಜೆಲ್ಲು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನ್ ವಿಮ್ ಜೆಲ್ ಹಾಕ್ಕೊಂಡು ಇದು ಸೋಪುದು ನೀರಿನಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಸೋಪ್ ವಾಟರ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಮತ್ತು ಇದ್ರ ಮೇಲೆ ಸಪ್ರೇಟಾಗಿ ಸೋಪ್ ಪೌಡ್ರು ಇರುತ್ತೆ ಅಲ್ವಾ, ಅದನ್ನು ಒಂದ್ಸಲ ಹಿಂಗೆ ಹಾಕ್ಬಿಟ್ಟು ಕೈಯಲ್ಲಿ ಹಿಂಗೆ ಒಂದ್ಸಲ ಕ್ಲೀನಾಗಿ ಉಜ್ಜಿಬಿಟ್ಟು ಮತ್ತೆ ಅದೇ ನೀರಲ್ಲಿ ಡಿಪ್ ಮಾಡಿ ಮುಳುಗಿಸಿದ್ದೀನಿ, ಓಕೆನಾ. ಅಂದರೆ ನಾನು ಎಣ್ಣೆ ಒಳಗಡೆ ಇರೋದೆಲ್ಲ ಕ್ಲೀನಾಗಿ ಎಳ್ಕೊಂಡ್ಲಿ ಅಂದ್ಬಿಟ್ಟು. ಇನ್ನು ಮೇಲ್ಗಡೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ನೋಡಿ ಎಷ್ಟು ಗಲೀಜಾಗಿದೆ. ನಾವು ಒಳಗಡೆ ಮೋಟ್ರ್ ಈ ಥರ ಇರುತ್ತೆ. ಬಟ್ ಇದು 2200 ಮೋಟ್ರ್ ಕೆಪಾಸಿಟಿ ಇರೋದು. ಬಟ್ ಇವಾಗ ಆಟೋ ಕ್ಲೀನಿಂಗಲ್ಲಿ ಬರ್ತಾ ಇರೋದು ಮೋಟ್ರು ಬಂದು 1600 ಲಾಸ್ಟು. ಬಟ್ ಇದು ತುಂಬ ಚೆನ್ನಾಗಿದೆ ಮೋಟ್ರೆಲ್ಲ. ಈ ಚಿನ್ಮಿದು ತುಂಬಾ ಚೆನ್ನಾಗಿದೆ. ಬಟ್ ಇದು ಆಟೋ ಕ್ಲೀನಿಂಗ್ ಒಂದು ಇಲ್ಲ ಅನ್ನೋದೊಂದು ಬಿಟ್ಟರೆ ಮತ್ತು ಎಲ್ಲ ಮ್ಯಾನ್ಯುಯಲ್ ಇರುತ್ತೆ, ಕೈಯಲ್ಲೇ ನಾವು ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ಇವಾಗೆಲ್ಲ ಬಂದಿರೋದು ಆಟೋಮೆಟಿಕ್ ಚಿನ್ಮಿಗಳು. ಸೊ ಹಾಗಾಗಿ ಇದಾಗುತ್ತೆ. ಇನ್ನು ಮೇಲ್ಗಡೆ ನೋಡಿ ಈ ಥರ ರೆಡ್ ಹಾಕಿದ್ರಿಂದ ಅಲ್ಲಿ ಸ್ವಲ್ಪ ಕ್ಲೀನಾಗಿದೆ. ಗ್ಲಾಸು ಸ್ಕ್ರ್ಯಾಚಸ್ ಆ ಥರ ಏನೂ ಆಗಿಲ್ಲ. ಹಾಕಿಲ್ಲ ಅಂದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಮ್ಮ ಅತ್ತೆ ಹಾಕು ಅದು ಜಿಡ್ಡಾಗಿಬಿಡುತ್ತೆ ಅಂತಾರೆ. ಹಾಗಾಗಿ ಮತ್ತು ನಾನು ಮೇಲ್ಗಡೆ ಎಲ್ಲ ಅದೇ ಸೋಪ್ನ ಎತ್ಕೊಂಡು ಒಂದು ಸಲ ಈ ಥರ ಪ್ಲಾಸ್ಟಿಕ್ ನಾರಿರುತ್ತೆ ಅಲ್ವಾ, ಅದರಲ್ಲಿ ಈ ಥರ ಗ್ಲಾಸ್ಗಳನ್ನ ವಾಶ್ ಮಾಡ್ಕೊಳ್ಳಿ. ಸೊ ಚೆನ್ನಾಗೂ ಹೋಗುತ್ತೆ ಜಿಡ್ಡು ಎಲ್ಲ, ಮತ್ತು ಚೆನ್ನಾಗೂ ಕಾಣಿಸುತ್ತೆ, ಸ್ಕ್ರ್ಯಾಚಸ್ ಕೂಡ ಆಗಲ್ಲ. ಸೊ ಇದು ಮೇಯ್ನ್ ಪಾಯಿಂಟು, ನೆನ್ಪಿಟ್ಕೊಳ್ಳಿ, ಓಕೆನಾ. ಆ್ಯಂಡ್ ಚಿನ್ಮಿನ ಇದರಲ್ಲಿ ಓಪನ್ ಮಾಡೋ ಆಪ್ಷನ್ ಇತ್ತು, ನನಗೆ ಗೊತ್ತಿರಲಿಲ್ಲ. ಲಾಸ್ಟ್ ಇಯರ್ ಎಲ್ಲ ವಾಶ್ ಮಾಡಬೇಕಾದ್ರೆ ಕೈಗಳನ್ನೆಲ್ಲ ತುಂಬ ಗಾಯ ಮಾಡ್ಕೊಂಡ್ಬಿಟ್ಟಿದ್ದೀನಿ.
ಐನೋ ಈ ಸಲನೂ ಗಾಯ ಆಯಿತು, ಯಾಕಂದರೆ ಅದು ಎಡ್ಜು ತುಂಬಾ ಚೂಪಿರುತ್ತೆ, ತೋರಿಸ್ತೀನಿ ನಾನು ಆಮೇಲೆ. ಸೊ ಇದನ್ನೆಲ್ಲ ಒಂದ್ಸಲ ಸೋಪ್ ವಾಟ್ರಲ್ಲಿ ಉಜ್ಜಿಬಿಟ್ಟು ಮತ್ತು ಒಂದು ಬಟ್ಟೆಯನ್ನು ನೆನೆಸ್ಕೊಂಡು ಬಟ್ಟೆಯಲ್ಲಿ ಒಂದ್ಸಲ ಜಸ್ಟ್ ಅಲ್ಲಿ ಮಾತ್ರ ಮೇಲ್ಗಡೆ ಗೋಡೆ ಮತ್ತು ಚಿನ್ಮಿ ಇರೋ ಕಡೆ ಸ್ಟವ್ವು ಕ್ಲೀನ್ ಮಾಡಿಕೊಂಡೆ. ನೋಡಿ ಇನ್ನು ಇದು ಸ್ಕ್ರೂ ಇರುತ್ತೆ, ಇಲ್ಲಿ ಸ್ಕ್ರೂನ ರಿಮೂವ್ ಮಾಡ್ಬೋದು. ಓಕೆನಾ, ನೋಡಿ ಈ ಥರ ಇರುತ್ತೆ. ಫಸ್ಟ್ ಹಿಂಗೆ ತೊಳಿತಾ ಇದ್ದಿದ್ದು, ಹಿಂಗೆ ಕಡ್ಡಿಯಲ್ಲಿ ಸಂದಲ್ಲಿ ಎಷ್ಟು ಕ್ಲೀನ್ ಆಗ್ತಾಯಿತ್ತು ಅಷ್ಟು ಕ್ಲೀನ್ ಮಾಡ್ತಾಯಿದ್ದು. ತುಂಬ ಕಷ್ಟ ಬೀಳ್ತಾಯಿದ್ದು ನಾನು ನಮ್ಮತ್ತೆ. ಸೊ ಈ ಸಲ ಲಾಸ್ಟ್ ಸಲ ಕ್ಲೀನ್ ಮಾಡ್ಸೋಕೆ ಸರ್ವಿಸ್ ಅವರು ಬಂದಾಗ ಇದು ನೋಡ್ಕೊಂಡ್ವಿ ಈ ಥರ ಬಿಚ್ಚೋದು ಅವರು. ಸೊ ಆವಾಗಿಂದ ಸ್ವಲ್ಪ ವಾಶ್ ಮಾಡೋದಕ್ಕೆ ಈಸಿ ಆಯಿತು. ನೋಡಿ ಒಳಗಡೆ ಎಷ್ಟು ಜಿಡ್ಡಿರುತ್ತೆ ಗೊತ್ತಾ, ಬಟ್ ಅದು ಕೈ ಕುಯ್ಕೊಳ್ಳೋ ಥರ ಇರುತ್ತೆ ನೋಡಿ. ಅದು ಮೇಲ್ಗಡೆ ಫಿನಿಶಿಂಗ್ ಅಷ್ಟಿಲ್ಲ, ಹುಷಾರಾಗಿ ಉಜ್ಜಬೇಕು. ಅದಕ್ಕೆ ನಾನು ಅದು ನಾರು ಬಂದು ಪ್ಲಾಸ್ಟಿಕ್ ನಾರು ಇರುತ್ತೆ ಅಲ್ವಾ, ಅದು ಇದನ್ನು ಈ ಥರ ಎಲ್ಲ ರಿಮೂವ್ ಮಾಡಿಬಿಟ್ಟು ಒಂದು 1 ಅವರ್ ನೆನೆಸ್ಕೊಂಡ್ರೆ ನೋಡಿ ಈ ಥರ ಬಂದುಬಿಡುತ್ತೆ. ನಾನು ಫುಲ್ಲು ಸ್ಕ್ರೂ ಡ್ರೈವರಲ್ಲೇ ಎತ್ತಿರೋದು ಈ ಥರ ದಪ್ಪ ಇರೋ ಜಿಡ್ಡಿನ ಅಂಶ ಎಲ್ಲ. ಅದು ಆಯಿಲ್ದು ಒಗ್ಗರಣೆ ಎಲ್ಲ ಮಾಡಿರ್ತೀವಲ್ವ, ಅದು ಸೊ ಎಳ್ಕೊಂಡು ಈ ಥರ ಇದ್ಬಿಡುತ್ತೆ. ನನ್ನ ಕೈಯಲ್ಲಿ ಉಗುರು ಬೇರೆ ಕಟ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಫಸ್ಟ್ ಒಂದು ಸಲ ಎಲ್ಲ ಇದೇ ಥರ ಸ್ಕ್ರೂ ಡ್ರೈವರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದರೆ ಆ ವಿಮ್ಮು ಅದರಲ್ಲಿ ಹುಳಿ ಅಂಶ ಇರುತ್ತೆ. ನೀವು ಬೇಕಿದ್ರೆ ಒಂದು ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ಳಿ, ಚೆನ್ನಾಗಿ ರಿಮೂವ್ ಆಗುತ್ತೆ ಆಯಿಲ್ದೆಲ್ಲ ಜಿಡ್ಡು. ಸೊ ನೋಡಿ ಈ ಥರ ಕ್ಲೀನಾಗಿ ಬಂದುಬಿಡ್ತು. ಓಕೆನಾ, ಎಡ್ಜಲ್ಲಿ ಇತ್ತು, ಸೊ ನಾನು ಅದನ್ನು ಉಗ್ರಲ್ಲಿ ಒಂದು ಸಲ ಹಿಂಗೆ ತೆಗೆದೆ. ಯಾವ ಥರ ಅಂತ ತೋರಿಸ್ತೀನಿ. ಎಲ್ಲದನ್ನು ಇದೇ ಥರ ಕ್ಲೀನಾಗಿ ಕಡ್ಡಿಯಲ್ಲಿ ಹಿಂಗೆ ರಿಮೂವ್ ಮಾಡಿಕೊಂಡು, ಕಡ್ಡಿ ಅಂದರೆ ಇದು ಎಂಥ ಸ್ಕ್ರೂ ಡ್ರೈವರು, ಅದರಲ್ಲೇ ಈ ಥರ ರಿಮೂವ್ ಮಾಡ್ಕೊಂಡಿದ್ದು. ಅದು ಸ್ಕ್ರೂ ಡ್ರೈವರು ಮುಂದೆ ಚೂಪಿಲ್ಲ, ಅದು ಏನಕ್ಕೋ ಯೂಸ್ ಮಾಡೋಕ್ಕೆ ಹೋಗಿ ಮುಂದೆಗಡೆ ಕಟ್ಟಾಗಿದೆ. ಸೊ ಆ ಥರ ಇದ್ದಿದ್ದು ಅದು ಸ್ಕ್ರೂ ಡ್ರೈವರು, ಅದಕ್ಕೆ ಅದನ್ನು ಯೂಸ್ ಮಾಡಿಕೊಂಡೆ ನಾನು ಈ ಥರ ವಾಶ್ ಮಾಡೋದಕ್ಕೆ. ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಓಕೆನಾ, ಅವ್ರು ಸರ್ವಿಸ್ ಅವ್ರು ಬಂದಾಗ ಅವರಿಗೆ 1200 ರೂಪೀಸ್ ಕೊಡಬೇಕು ಸರ್ವಿಸಿಗೆ ಬಂದಾಗ. ಸೊ ಇಷ್ಟೇ ಅವರು ಮಾಡೋದು. ಅದು ಲಾಸ್ಟ್ ಟೈಮು ನಮ್ಮ ಅತ್ತೆ ನೋಡ್ಕೊಂಡಿದ್ದಾರೆ ಈ ಥರ ಬಿಚ್ಚಿ ಮಾಡಿರೋದನ್ನು. ಸೊ ಅವರು ಆಮೇಲೆ ನನಗೆ ಹೇಳಿದ್ರು ಇದನ್ನು ಬಿಚ್ಚಬೋದು, ಅವರ ಬಿಚ್ಚಿಬಿಟ್ಟು ವಾಶ್ ಮಾಡಿದರು ಅಂತ. ಅದರ ನೆಕ್ಸ್ಟಿಂದ ಇದು 2ನೇ ಸಲ ನಾವು ಈ ಥರ ಬಿಚ್ಚಿ ಕ್ಲೀನ್ ಮಾಡ್ತಾ ಇರೋದು. ಲಾಸ್ಟ್ ಸಲ ಇಷ್ಟು ಚೆನ್ನಾಗಿ ಜಿಡ್ಡು ಹೋಗಿರಲಿಲ್ಲ, ಬಟ್ ಈ ಸಲ ತುಂಬ ಚೆನ್ನಾಗಿ ಜಿಡ್ಡು ಹೋಯಿತು. ಪ್ಲಸ್ ಏನಂದರೆ ನಾನು ಅಡುಗೆದು ಸೋಡಾ ಹಾಕಿದ್ದೆ ಅಲ್ವಾ, ಮತ್ತು ವಿಮ್ ಜೆಲ್ ಹಾಕಿದ್ದೆ ಅಲ್ವಾ, ಅದಕ್ಕೆ ಅದು ಚೆನ್ನಾಗಿ ಜಿಡ್ಡೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇನ್ನು ಮೇಲ್ಗಡೆ ಇದನ್ನು ಹಂಗೆ ನಾರ್ಮಲ್ ಈ ಥರ ಜುಂಗಲ್ಲಿ ಸೋಪ್ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಮುಗೀತು. ನಾನು ಹೇಳಿದ್ನಲ್ಲ, ಅದು ವಾಶ್ಮೇಟ್ದು ಮೋದಿ ಕೇರ್ದು ಐಟಮ್ನ ಯೂಸ್ ಮಾಡ್ತಾರೆ ನಮ್ಮತ್ತೆ. ಸೊ ಅದು ಸೋಪು ಬೇರೆ ಎಲ್ಲೂ ಸಿಗಲ್ಲ, ಮೋದಿ ಕೇರ್ದಂಗಾಗಿ. ಅದರಲ್ಲಿ ಜಿಡ್ಡು ಚೆನ್ನಾಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು, ಪಳ ಅಂತ. ನೀವೆಲ್ಲ ಯಾರು ಈ ಥರ ಬಿಚ್ಚಿ ಕ್ಲೀನ್ ಮಾಡ್ತಾ ಇರಲ್ಲ, ಈ ಥರ ಚಿನ್ಮಿ ಇರೋರು, ಅವ್ರಿಗೆ ಇದೊಂದು ಒಳ್ಳೆ ಟ್ರಿಕ್ಸ್ ಅಂತಲೇ ಅಂದ್ಕೊತೀನಿ ನಾನು. ಯಾರಿಗೂ ಗೊತ್ತಿರಲ್ಲ ಈ ಸೀಕ್ರೆಟು. ಸೊ ನಾನು ಎಲ್ರಿಗೂ ರಿವೀಲ್ ಮಾಡಿ ತೋರಿಸಿದ್ದೀನಿ. ಯಾಕಂದರೆ ಅವ್ರು ಸರ್ವಿಸ್ ಮಾಡೋರು ಅಂದರೆ ಕೆಲವರು ನೋಡ್ಕೊಂಡಿರ್ತಾರೆ, ಕೆಲವ್ರು ನೋಡಿರಲ್ಲ. ಅವರು ಅಷ್ಟು ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದರೆ ಅವರೆಲ್ಲ ಈ ಥರ ಕ್ಲೀನಾಗಿ ಹೇಳ್ಕೊಟ್ಬಿಟ್ರೆ ಮತ್ತು ಅವ್ರನ್ನ ನಾವು ಕರೆಯಲ್ಲ ಅಲ್ವಾ, ಹಂಗಾಗಿ. ಸೊ ಲಿಕ್ವಿಡು ಅದು ಇದು ಏನೇನೋ ಹಾಕೋ ಅವಶ್ಯಕತೆನೇ ಇಲ್ಲ. ಇನ್ನು ಇದು ನೋಡಿ ಫೈನಲ್ಲಾಗಿ ಇದು ಮಧ್ಯದಲ್ಲಿರುತ್ತೆ ಅಲ್ವಾ ಅದು, ಸೊ ಜಾಸ್ತಿ ಜಿಡ್ಡಾಗಿರುತ್ತೆ. ಅಂದರೆ ಜಾಸ್ತಿ ಸ್ಟವ್ ಯಾವ ಕಡೆ ಇಡ್ತೀವಿ ಒಗ್ಗರಣೆ ಹಾಕೋದು, ನಮ್ಮತ್ತೆ ದೊಡ್ಡ ಸ್ಟವ್ ಒಂದೇ ಯೂಸ್ ಮಾಡೋದು ಒಗ್ಗರಣೆ ಎಲ್ಲ ಹಾಕೋದಕ್ಕೂ. ಅಂದರೆ ಅದು ಒಂದೇ ಕಡೆ ಈ ಥರ ಜಾಸ್ತಿ ಗಲೀಜಾದರೆ ತೊಳೆಯೋದಕ್ಕೆ ಸರಿ ಹೋಗುತ್ತೆ, ಇಲ್ಲಾಂದರೆ ಎಲ್ಲವೂ ಗಲೀಜಾಗ್ತವೆ ಅಲ್ವಾ. ನೋಡಿ ಟೋಟಲಿ ಲಾಸ್ಟಿಗೆ ಇಷ್ಟು ಸಿಕ್ತು ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ. ಒಟ್ಟಿನಲ್ಲಿ ಕ್ಲೀನಾಗಿ ಎಲ್ಲ ಕ್ಲೀನ್ ಆಯಿತು. ಮತ್ತು ಇವಾಗ ಅಡುಗೆ ಮನೆಯಲ್ಲಿ ಇಟ್ಕೊಂಡು ಇನ್ನೊಂದು ಸಲ ನಾರ್ಮಲ್ ಸೋಪಲ್ಲಿ ಒಂದು ಸಲ ತೊಳೆದ್ಬಿಟ್ರೆ ಮುಗೀತು, ವಾಷಬಲ್ ಆಗೋಯ್ತು. ನೋಡಿ ಎಷ್ಟು ಪಳಪಳ ಅಂತ ವಾಶ್ ಆಗಿದೆ. ಗಾಡ್ ಪ್ರಾಮಿಸ್, ನಾನು ವೀಡಿಯೋಗೆ ಅಂತ ಏನು ಸುಳ್ಳು ಹೇಳ್ತಿಲ್ಲ. ಈ ಸಲನೇ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿರೋದು ಅದೆಲ್ಲ ಹಾಕ್ಕೊಂಡಿದ್ದಕ್ಕೆ. ನಮ್ಮ ಅತ್ತೆ ಬೇರೆ ಇದ್ದಿಲ್ಲ, ಸೊ ಹಾಗಾಗಿ ನನಗೇನೇನು ಹಾಕಬೇಕು ಅನಿಸ್ತು ಎಲ್ಲದನ್ನು ಹಾಕ್ಬಿಟ್ಟು, ಅವರಿದ್ದರೆ ಅವರು ಏನು ಅನ್ನಲ್ಲ, ಏನಾದ್ರು ಅನ್ಕೊತಾರೇನೋ ಅನ್ನೋ ಫೀಲ್ ಅಷ್ಟೇ. ಅದು ಬಿಟ್ಟರೆ ಅವ್ರೇನು ಅನ್ನಕ್ಕೆ ಬರಲ್ಲ ಪಾಪ. ಓಕೆ, ಕೈ ನೋಡಿ ಎಷ್ಟು ಗಾಯಗಳಾಗಿದೆ. ಅದು ಎಡ್ಜು ಚೂಪಿರುತ್ತೆ ಅಲ್ವಾ, ಉಗ್ರಲ್ಲಿ ತೆಗೆದಿರೋದಕ್ಕೆ ಉಗುರುಗಳೆಲ್ಲ ಕಟ್ಟಾಗಿದೆ. ಮತ್ತು ಇದನ್ನು ಹಂಗೆ ಜೋಡಿಸ್ಬಿಟ್ಟು ಸ್ಕ್ರೂ ಹಾಕಿ ಫಿಟ್ ಮಾಡಿದರೆ ಮುಗೀತು ಅಷ್ಟೇ. ಚೆನ್ನಾಗಿ ವಾಷಬಲ್ ಕ್ಲೀನಾಗಿ ಆಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಇದನ್ನು ಈ ಥರ ಎತ್ಕೊಂಡು ಮೇಲ್ಗಡೆಯಿಂದ ಹಿಂಗೆ ಹಾಕ್ಕೊಂಡ್ರೆ ಮುಗೀತು ಅಷ್ಟೇ, ಎಲ್ಲ ಫಿಕ್ಸ್ ಆಗಿದೆ. ನೋಡಿ ಇವಾಗ ಈ ಥರ ನಾನು ತೋರಿಸ್ತೀನಿ ಇನ್ನೊಂದು ಸಲ ನಿಮಗೆ.
ಈ ಥರ ಎತ್ಕೊಂಡ್ಬಿಟ್ಟು ಈ ಥರ ಹಿಂಗೆ ನಾನು ಉಲ್ಟಾ ಹಾಕಿದ್ದೆ, ಕ್ಲಿಪ್ ಇರೋದನ್ನ ಹಿಂದೆಗೆ ಮಾಡಿದ್ದೆ. ಸೊ ಇವಾಗ ಮುಂದೆಗಡೆಗೆ ಈ ಥರ ಫಿಟ್ ಮಾಡಿಕೊಂಡೆ. ಇಷ್ಟೇ. ಇದು ಎರಡೂ ಕ್ಲೀನಾಗಿ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಚಿನ್ಮಿ ಅಂತೂ ರೆಡಿಯಾಗಿದ್ದಾಯಿತು. ನೋಡಿ ಈ ಥರ ಅದು ಫಿಟ್ಟಿಂಗ್ ಎಲ್ಲ ಆದಮೇಲೆ ಇನ್ನೊಂದು ಸಲ ಒಂದು ಬಟ್ಟೆಯಲ್ಲಿ ವಾಶ್ ಮಾಡ್ಕೊಳ್ಳಿ. ಜೋಪಾನ ಚಿನ್ಮಿ ವಾಶ್ ಮಾಡಬೇಕಾದ್ರೆ ಕ್ಲೀನ್ ಮಾಡ್ಕೊಬೇಕಾದ್ರೆ ಚಿನ್ಮಿ ಸ್ವಿಚ್ನ ಆಫ್ ಮಾಡ್ಕೊಳ್ಳಿ. ನನಗೊಂದು 2 ಸಲ ಕರೆಂಟ್ ಹೊಡಿತು, ಮತ್ತು ಇದು ಫಿಟ್ ಮಾಡಬೇಕಾದ್ರೂ ಕೂಡ ಕರೆಂಟ್ ಹೊಡಿತು. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಲಾಸ್ಟಿಗೆ ಆಮೇಲೆ ಸ್ವಿಚ್ಚನ್ನ ತೆಗೆದುಬಿಟ್ಟೆ. ನೀವುಗಳು ಅಷ್ಟೇ ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿದೆ. ನೀರೆಲ್ಲ ಹಾಕಿ ಒರೆಸಿದ್ದೆ ಅಲ್ವಾ, ಸೋಪೆಲ್ಲ ಹಾಕಿ ಏನಾದರೂ ಆಗಿದೆಯಾ ಅಂತ ಒಂದು ಸಲ ಫೈನಲ್ ಚೆಕ್ ಮಾಡಿಕೊಂಡೆ. ಟೀ ಮಾಡ್ಕೊತಾ ಇದ್ದೆ ಕುಡಿಯೋಣ ಅಂತ. ಓಕೆ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ. ಥ್ಯಾಂಕ್ ಯು. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.